ದೇಶದಲ್ಲಿ ಇಂದಿನಿಂದ ಜಿಎಸ್ಟಿ 2.0 ಜಾರಿಯಾಗಿದೆ. ನವರಾತ್ರಿಯ ಮೊದಲ ದಿನವೇ ದೇಶವಾಸಿಗಳಿಗೆ ಉಳಿತಾಯದ ಹಬ್ಬ ಶುರುವಾಗಿದೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಈ ಸಂಬಂಧ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಿದ್ರು. ಬಿಜೆಪಿ ಕಾರ್ಯಕರ್ತರು ಸೇರಿದಂತೆ ಛಲವಾದಿ ನಾರಾಯಣಸ್ವಾಮಿ ಸೇರಿ ಹಲವರು ಭಾಗಿಯಾಗಿದ್ರು. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಯಾದ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜಿಎಸ್ಟಿ ಕಳೆದ 8 ವರ್ಷಗಳಿಂದ ಏನು ನಾವು ತೆರಿಗೆ ಪದ್ಧತಿಗಳನ್ನು ನೋಡ್ತಾ ಇದ್ವಿ, ಇದೀಗ ಇವತ್ತಿನಿಂದ ಜಾರಿಗೆ ಬಂದಿರುವಂಥ ತೆರಿಗೆ ಪದ್ಧತಿ ಜನಸಾಮಾನ್ಯರಿಗೆ, ಬಡಬಗ್ಗರಿಗೆ ಹಾಗೂ ದೇಶದ ಎಲ್ಲ ನಾಗರಿಕರಿಗೂ, ಎಲ್ಲ ಉದ್ಯಮಿಗಳಿಗೂ, ಸಾಮಾನ್ಯರಿಗೂ, ಕಾರ್ಮಿಕರಿಗೂ ಬಹಳ ಇದರಿಂದ ಉಪಯೋಗ ಇದೆ. ಹಾಗೆ 100ಕ್ಕೆ 90 ಭಾಗ ಎಲ್ಲ ಬೆಲೆ ಸ್ಲ್ಯಾಬ್ಗಳನ್ನು ಎರಡೇ ಸ್ಲ್ಯಾಬ್ ಮಾಡಿಟ್ಟಿದ್ದಾರೆ. ಆ ಎರಡೇ ಸ್ಲ್ಯಾಬು 5% 18% ಇರೋದು ನಮ್ಮಂಥ ಬಡ ಮಧ್ಯಮ ವರ್ಗದವರಿಗೆ ಭಾಳ ಅನುಕೂಲ ಆಗುತ್ತೆ. ಆವಾಗ ಹಾಗೆ 3ನೇ ಸ್ಲ್ಯಾಬ್ ಇರೋದು ನಾವು ಯಾರು ಮಧ್ಯಮ ವರ್ಗದವರು ಯಾರೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ರೈತರಿಗೆ ಮತ್ತು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಮತ್ತು ದೊಡ್ಡದ ವ್ಯಾಪಾರಸ್ಥರಿಗೆ ಎಲ್ರಿಗೂ ಜಿ ಎಸ್ ಟಿ ಭಾಳ ತುಂಬ ಅಗಾಧವಾದಂಥ ಒಂದು ತಲೆನೋವಾಗಿತ್ತು. ಒಂದು ರೀತಿಯಲ್ಲಿ ಹೇಳೋದಾದರೆ ನರೇಂದ್ರ ಮೋದಿಯವರು ನಿಜವಾಗಿ ಈ ರೀತಿ ಬಡ ವ್ಯಾಪಾರಸ್ಥರಿಗೆಲ್ಲ ಆಗ್ತಿರೋಂಥ ತೊಂದರೆಗಳು, ಜಿ ಎಸ್ ಟಿಯಿಂದ ಆಗ್ತಿರೋಂಥ ನೋವು ಎಲ್ಲರೂ ಅರ್ಥ ಮಾಡ್ಕೊಂಡು ಈ ಏನು ದೀಪಾವಳಿ ಮತ್ತು ದಸರಾ ಹಬ್ಬದ ಮಧ್ಯ ನಮಗೆ ದೇಶಕ್ಕೆ ಗಿಫ್ಟಾಗಿ ಕೊಟ್ಟಿದ್ದಾರೆ ಅಂತ ನಾವು ಭಾವಿಸ್ತೀವಿ. ಮಾನ್ಯ ನರೇಂದ್ರ ಮೋದಿ ಮೊದಲನೇದಾಗಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಎಲ್ಲ ಜನಗಳ ಪರವಾಗಿ, ಮಧ್ಯಮ ವರ್ಗದ ಜನಗಳ ಪರವಾಗಿ, ಬಡ ಜನರ ಪರವಾಗಿ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಏನಿದು ಜಿ ಎಸ್ ಟಿ ಸ್ಲ್ಯಾಬ್ಗಳೆಲ್ಲ ಕಡಿಮೆ ಆಗಿದೆ. ಈ ಕಾರ್ ಕೊಂಡ್ಕೊಳ್ಳೋರು ಇರ್ಬೋದು, ಒಂದು ದ್ವಿಚಕ್ರ ವಾಹನ ಕೊಂಡ್ಕೊಳ್ಳೋರು ಇರ್ಬೋದು, ಮತ್ತು ಡೈಲಿ ಏನು ನಮ್ಗೆ ನೀಡ್ಸ್ ಇದೆ ಆ ಸರಕುಗಳನ್ನೆಲ್ಲ ತೊಗೊಳ್ಳೋದು, ಡೈಲಿ ಏನು ನಮ್ಮ ಮನೆಗಳಿಗೆ ಯೂಸ್ ಮಾಡ್ತೀವೋ ಅಂತ